ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮೊದಲು ಯಾರೆಲ್ಲ ನಾವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 2 ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟು ಸಹ ತುರಿದು ಹಾಕ್ಕೊಬೋದು. ನಾನು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವನ್ನು ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ಯಾರೆಟನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾರೆಟು, ಬೀಟ್ರೋಟು ತುರಿದುಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಜಸ್ಟ್ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇದಿಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸ್ಕೂಲ್ ಬಾಕ್ಸ್ಗಳಿಗೂ ಸಹ ಈ ಥರ ಕಟ್ಟಿ ಮಾಡ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ನೀವು ಕಲಿಸ್ಕೊಬೇಕಾಗತ್ತೆ. ಸೇಮ್ ನೀವು ದೋಸೆಗೆ ಯಾವ ರೀತಿ ಹಿಟ್ಟನ್ನು ಹದದಲ್ಲಿ ಕಲಿಸ್ಕೊತೀರಿ ಆ ರೀತಿಯಲ್ಲಿಯೇ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಪಲ್ಯ ಜೊತೆನಾದ್ರು ಇದನ್ನು ಸರ್ವ್ ಮಾಡ್ಬೋದು, ಇಲ್ಲ ಬರೀ ಚಟ್ನಿ ಜೊತೆಲಾದ್ರು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಆ ಟೇಸ್ಟ್ ಬೇರೆಯೇ ಕೊಡುತ್ತೆ ನಿಮಗೆ. ಅದು ತಿಂತ ತುಂಬ ರುಚಿಯಾಗಿರುತ್ತೆ. ನೀವು ತರಕಾರಿಗಳನ್ನ ಇನ್ನೂ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಇದನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ನೀವು ತರಕಾರಿಗಳನ್ನು ಬೇಕಾದರೂ ಮಕ್ಕಳಿಗೆ ಕೊಡೋದಾದರೆ ನೀವು ಕ್ಯಾರೆಟು, ಬೀಟ್ರೋಟು ಇವನ್ನೆಲ್ಲ ಬೇಕಾದ್ರೆ ನೀವು ಚೆನ್ನಾಗಿ ಸಣ್ಣಗೆ ತುರಿದ್ಬಿಟ್ಟು, ಇಲ್ಲಾಂದರೆ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು. ಇಲ್ಲ ತುರಿದ್ಬಿಟ್ಟು ದೊಡ್ಡ ಮಕ್ಕಳಾಗಿದ್ದರೆ ತುರ್ದು ಕೊಡ್ಬೋದು. ಅವರಿಗೆ ಕಲರ್ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ. ಆದ್ದರಿಂದ ಇಷ್ಟಪಟ್ಟು ಸಹ ತಿಂತಾರೆ ಮಕ್ಕಳು. ನೋಡಿ, ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೆನೆಯಲಿ. ಬನ್ನಿ ಇವತ್ತಿನ ಬೆಳಗಿನ ರಂಗೋಲಿ ನೋಡಿರಿ. ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಇದೇ ನೋಡಿ, ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಬನ್ನಿ, ಈಗ ಒಂದು 10 ನಿಮಿಷ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಈಗ ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು ಇದನ್ನು ಇವಾಗ ನೀರು ದೋಸೆ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿಯಲ್ಲಿ ಇದನ್ನು ನೀರು ದೋಸೆ ಥರನೂ ಹಾಕ್ಕೊಬೋದು. ಈಗ ತೆಳುವಾಗಿ ಹಾಕ್ಕೊತಾರಲ್ಲ ಆ ರೀತಿಯೂ ಹಾಕ್ಕೊಬೋದು. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಪೇಪರ್ ಆ ಥರ ನೀರು ದೋಸೆ ಥರ ತಿನ್ನಲಿಕ್ಕೆ ಅದು ಸರಿಯಾಗಿ ಅನಿಸೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಮಾಮೂಲಿ ದೋಸೆ ಥರ ದಪ್ಪದಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೀರು ದೋಸೆ ಥರ ನೀವು ತೆಳ್ಳಗೆ ಮಾಡಿಕೊಂಡು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಇದು ದಪ್ಪ ಹಾಕಿರೋದ್ರಿಂದ ಸ್ವಲ್ಪ ಬೇಯಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು. ನಿಮಗೆ ಮೇಲೆ ಎಣ್ಣೆ ಇಲ್ಲ ತುಪ್ಪ ಸಮೇತ ಬೇಕಾದ್ರೆ ನೀವು ಹಾಕ್ಕೊಬೋದು. ನಾನು ಏನೂ ಹಾಕಿಲ್ಲ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋದಿಲ್ಲ. ಹಾಗಾಗಿ ಹಚ್ಚಲಿಕ್ಕೆ ಒಂದು ಬಿಟ್ಟರೆ ಮತ್ತು ನಾನು ಹಾಕೋದಿಲ್ಲ ಎಣ್ಣೆ. ನೀವು ತುಪ್ಪ ಬೇಕಾದ್ರೆ ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತುಪ್ಪ ಹಾಕೋದು ಸಹ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆ ತಿನ್ನಲಿಕ್ಕೆ. ಮತ್ತು ನೋಡಿ, ಇದು 2 ಕಡೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ಚೆನ್ನಾಗಿ ಬೇಯಲಿ. ಇನ್ನೊಂದು ದೋಸೆನೂ ಸಹ ನಿಮಗೆ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಸ್ವಲ್ಪ ದಪ್ಪ ಆಗಿದೆ. ನಿಮಗೆ ಯಾವ ರೀತಿ ಬೇಕು, ಮಕ್ಕಳಿಗೆ ಕೊಡೋದಾದರೆ ಸಣ್ಣದಾಗಿ ದೋಸೆಗಳನ್ನು ಹಾಕಿ ಮಾಡಿಕೊಡ್ಬೋದು. ನಿಮಗೆ ದೊಡ್ಡವ್ರಿಗೆ ಕೊಡೋಕ್ಕೆ ಈ ರೀತಿಯಲ್ಲೂ ಕೊಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ. ನಾನು ಜಸ್ಟ್ ಒಂದೇ ಸರಿ ಆಯಿಲ್ ಹಚ್ಚೋದು ಫಸ್ಟು ಸ್ಟಾರ್ಟಿಂಗ್ ಹಚ್ಬೇಕಾರೆ. ಅದ್ರ ಮೇಲೆ ನಾನು ಎಣ್ಣೆನ ಹಾಕೋದಿಲ್ಲ. ಒಂದೇ ಸರಿ ಎಣ್ಣೆನ ಹಚ್ಕೊಂಡಿರ್ತೀನಲ್ವ ಅದಷ್ಟೇ ಹಚ್ಚೋದು. ನೋಡಿ, ಇದನ್ನಾದಮೇಲೆ ಮತ್ತೆ ಇನ್ನೊಂದು ಮೀಡಿಯಮ್ ಸೈಜ್ನಲ್ಲಿ ನಾನು ದೋಸೆನ ಹಾಕ್ತೀನಿ. ಈ ಥರ ನೀವು ಇದನ್ನು ನೀರು ದೋಸೆ ಥರನ ಹಾಕ್ಕೊಂಡ್ರೆ ದೊಡ್ಡದಾಗಿ ಬರುತ್ತೆ. ನೀವು ಹಂಚು ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡಕ್ಕೂ ಹಂಚು ದೊಡ್ಡದಷ್ಟೇ ದೋಸೆ ಬರುತ್ತೆ. ನನಗೆ ಸಿಂಪಲ್ಲಾಗಿ ಸಣ್ಣದೇ ಸಾಕಾಗಿತ್ತು, ಹಾಗಾಗಿ ನಾನು ಆ ಸಣ್ಣದಾಗಿ ಮಾಡಿಕೊಂಡೆ. ನೋಡಿ, ಇದನ್ನು ಸಹ ನಾನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. 2 ಕಡೆನೂ ಚೆನ್ನಾಗಿ ಬೆಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಹಸಿ ತಿನ್ನಲಿಕ್ಕೆ ಮಕ್ಕಳಿಗೆಲ್ಲ ತಿಂತಿರ್ತಾರೆ ಅಲ್ವ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ದಪ್ಪ ಹಾಕಿರೋದ್ರಿಂದ ತುಂಬ ದಪ್ಪ ಅಂತ ಏನಿಲ್ಲ. ನೀವು ದೋಸೆನ ಯಾವ ರೀತಿ ಹಾಕ್ಕೊತೀರಿ, ಸೆಟ್ ದೋಸೆಗಳನ್ನೆಲ್ಲ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಬೆಂದಮೇಲೆ ನಿಮಗೆ ಸರ್ವ್ ಮಾಡಿ ಸಹ ತೋರಿಸ್ತೀನಿ. ನೋಡಿ ಹೇಗೆ ಬಂದಿದೆ ಅಂತ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕು ನನಗೆ ಭಾಳನೇ ಮುಖ್ಯ. ಇನ್ನೊಂದು ವಿಡಿಯೋ ಬಿಡಲಿಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಸಹ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವ ರೀತಿ ನಾನು ವಿಡಿಯೋ ಮಾಡಬೇಕು ಅಂತ ಪ್ರತಿ ವಿಡಿಯೋದಲ್ಲೂ ಸಹ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಕೇಳ್ತಾನೆ ಇರ್ತೀನಿ. ನಿಮಗೆ ಯಾವ ರೀತಿ ನಾನು ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇರ್ತೀನಿ. ನಿಮಗೆ ನಿಮ್ಮ ಮೈಂಡಲ್ಲಿ ಯಾವ ರೀತಿ ನಾನು ವಿಡಿಯೋಗಳನ್ನು ನೋಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ಖಂಡಿತ ಆ ಥರ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.